ಭಾಗವಹಿಸ್ತಾ ಇರುವಂತಹ ಎಲ್ಲ ಡಿವೈಎಫ್ಐನ ಪ್ರೀತಿಯ ಸಂಗಾತಿಗಳೇ, ವಿವಿಧ ಸಂಘಟನೆಗಳಿಂದ ಭಾಗವಹಿಸ್ತಾ ಇರುವಂತಹ ಮುಖಂಡರೇ, ದೇರಳಕಟ್ಟೆ ಪರಿಸರದ ಪ್ರಜ್ಞಾವಂತ ನಾಗರಿಕ ಬಂಧುಗಳು, ಈ ಪ್ರತಿಭಟನೆ ಒಂದು ವಾರದ ಹಿಂದೆ ಈ ಪ್ರತಿಭಟನೆಯನ್ನು ನಮ್ಮ ಡಿವೈಎಫ್ಐನ ಸಂಗಾತಿಗಳು ತೀರ್ಮಾನ ಮಾಡಿದರು. ಬಹುಶಃ ಈ ಪ್ರತಿಭಟನೆ ಮಾಡುವಂಥ ಈ ಸಂದರ್ಭದಲ್ಲಿ ಉಳ್ಳಾಲದ ಕ್ಷೇತ್ರ ಬಹಳ ಸಂಭ್ರಮದ ಒಂದು ಆನಂದದ ಈ ಸಂಭ್ರಮವನ್ನು ನಾವು ಕಾಣ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಒಂದು ಮಂತ್ರಿಮಂಡಲ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದಿದೆ. ಈ ಮಂತ್ರಿಮಂಡಲದಲ್ಲಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಹಿಂದೆ ಸಭಾಧ್ಯಕ್ಷರಾಗಿದ್ದಂತಹ UT ಖಾದರ್ ಅವರು ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದಾರೆ. ಮತ್ತು ನಾವಿವತ್ತೇನೋ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಇದ್ದೀವೋ, ಆರೋಗ್ಯ ಇಲಾಖೆಯ ಸಚಿವರಾಗಿ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಈ ಪ್ರತಿಭಟನೆ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಮೊದಲಿಗೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತು ಬಹಳ ನಾವು ಕಳೆದ ಅನೇಕ ವರ್ಷಗಳಿಂದ ಡಿವೈಎಫ್ಐ ನೇತೃತ್ವದಲ್ಲಿ ಜಿಲ್ಲೆಯ ಜನರ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಹೇಳಿ 2013ರಲ್ಲಿ UT ಖಾದರ್ ಅವರು ಆರೋಗ್ಯ ಮಂತ್ರಿ ಆಗಿದ್ದಂಥ ಕಾಲದಲ್ಲೂ ಕೂಡ ನಾವು ಈ ಜಿಲ್ಲೆಯ ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸಲಿಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬಹುಶಃ ಗುಂಡೂರಾವ್ ಅವರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ, ಈ ರಾಜ್ಯದ ಆರೋಗ್ಯ ಮಂತ್ರಿಗಳಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೊಸ ಮಂತ್ರಿಮಂಡಲದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಅವರ ಬದಲಿಗೆ UT ಖಾದರ್ ಅವರನ್ನ ಸಭಾಧ್ಯಕ್ಷ ಪೀಠದಿಂದ ಕೆಳಗಿಳಿಸಿ ಅವರನ್ನ ಆರೋಗ್ಯ ಸಚಿವರ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಕ್ಕಿದೆ. ಬಹುಶಃ ದಿನೇಶ್ ಗುಂಡೂರಾವ್ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸುವ ಬದಲು, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವ ಬದಲು ಖಾಸಗಿಯವರಿಗೆ ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ವಹಿಸಿಕೊಟ್ಟಿರ್ತಕ್ಕಂಥ ವಿಚಾರ ಈ ಜಿಲ್ಲೆಯಲ್ಲಿ ಅನೇಕ ಕಡೆ ಹೋರಾಟಗಳು ನಡೆದು, ಅನೇಕ ಕಡೆ ದಿನೇಶ್ ಗುಂಡೂರಾವ್ ಅವರ ಕಾರ್ಯವೈಖರಿಯ ಬಗ್ಗೆ ಇವತ್ತು ಚರ್ಚೆಗಳಾದವು. ಈ ಚರ್ಚೆಗಳು ಆಗುವಂತ ಸಂದರ್ಭದಲ್ಲೇ ಈ ಜಿಲ್ಲೆಗೆ ಒಂದು ಆಶಾಕಿರಣವಾಗಿ ಈ ಜಿಲ್ಲೆಯ ಜನರ ಆರೋಗ್ಯದ ಸಮಸ್ಯೆಗಳು ಬಗೆಹರಿಸಬೇಕು ಎನ್ನುವ ಕಾರಣಕ್ಕಾಗಿ ಬಹುಶಃ ಡಿ ಕೆ ಶಿವಕುಮಾರ್ ಅವರು UT ಖಾದರ್ ಅವರನ್ನ ಆರೋಗ್ಯ ಮಂತ್ರಿಯಾಗಿ ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಭಾವನೆ. ಯಾಕೆಂತ ಹೇಳಿದ್ರೆ 2 ದಿವಸ ಹಿಂದೆ ಮಂತ್ರಿಮಂಡಲದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ UT ಖಾದರ್ ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಈ ಪ್ರತಿಭಟನೆಯಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಸರ್ಕಾರಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಡೆಸಲಾಗದಕ್ಕಾಗಿ ಖಾಸಗಿಯವರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದೀರಿ. ಬಹುಶಃ ಸರ್ಕಾರದಲ್ಲಿ ಆಗದೇ ಇರುವುದಕ್ಕೆ ಕಾರಣ ಬಹುಶಃ ಇಂದಿನ ಸಚಿವರಾಗಿರ್ಬೋದು ಅಂತ ಹೇಳಿ ನಾನು ನಮ್ಮ UT ಖಾದರ್ ಅವರ ಮಾತನ್ನು ನಾನು ಉಲ್ಲೇಖ ಮಾಡ್ತೇನೆ. ಬಹುಶಃ ನೀವು UT ಖಾದರ್ ಅವರು ಆರೋಗ್ಯ ಮಂತ್ರಿಯಾಗಿ ಬಂದಿದ್ದೀರಿ. ಬಹುಶಃ ದಿನೇಶ್ ಗುಂಡೂರಾವ್ ಅವರು ಖಾಸಗಿ ಆಸ್ಪತ್ರೆಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡ್ತಕ್ಕಂಥ ಕರಾರನ್ನ ನೀವು ರದ್ದು ಮಾಡ್ತೀರಿ, ಆ ಒಪ್ಪಂದವನ್ನ ನೀವು ರದ್ದು ಮಾಡ್ತೀರಿ ಅನ್ನುವಂಥದ್ದು ನಾವು ಇವತ್ತು ಹೋರಾಟದ ಮೂಲಕ ಒತ್ತಾಯ ಮಾಡ್ತೀವಿ ಮತ್ತು ನಿಮ್ಮ ಮೇಲೆ ನಾವು ಭರವಸೆ ಇರ್ತೀವಿ. ಸಚಿವರಾಗಿ 2-3 ದಿವಸ ಆಗಿದೆ ಅಷ್ಟೇ. ಈ ಜಿಲ್ಲೆಯ ಜನರ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟು ಈಗಾಗಲೇ ಈ ಜಿಲ್ಲೆಯಲ್ಲಿ 12 ಮೆಡಿಕಲ್ ಕಾಲೇಜುಗಳು ಸ್ಥಾಪನೆ ಆಗ್ತಾ ಇದೆ. ಈ 12 ಮೆಡಿಕಲ್ ಕಾಲೇಜುಗಳು ನಡಿಬೇಕಾದ್ರೆ ಅಲ್ಲಿ ರೋಗಿಗಳು ಬೇಕು. ರೋಗಿಗಳು ಎಲ್ಲಿಂದ ತರಬೇಕು? ಬೇರೆ ಜಿಲ್ಲೆಗಳಿಂದ ಆಮದು ಮಾಡ್ತಾರೆ, ಅದು ಸಾಕಾಗೋದಿಲ್ಲ. ಅದಕ್ಕಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಡವರು ಹೋಗುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಅಲ್ಲೇ ನಮ್ಮ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅವರಿಗೆ ಕೊಟ್ಟರೆ ಅಲ್ಲಿಂದ ಹೈಜಾಕ್ ಮಾಡಿ ಅವರ ಮೆಡಿಕಲ್ ಕಾಲೇಜುಗಳಿಗೆ ರೋಗಿಗಳಿಗೆ ಅವಶ್ಯಕತೆ ಬಿದ್ದಂತಲ್ಲ ಅಥವಾ ರೋಗಿಗಳ ಅಭಾವವನ್ನು ಕೊರತೆಯನ್ನು ಸರಿದೂಗಿಸಲಾಗಿ ಮಾಡ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. UT ಖಾದರ್ ಅವರೇ, ಇದನ್ನು ಸರಿಪಡಿಸಬೇಕು. ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ 2ನೇ ಬಾರಿ ನೀವು ಆರೋಗ್ಯ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ಈ ಜಿಲ್ಲೆಯ ಬಡವರ ಮಕ್ಕಳು ಕಲೀಲಿಕ್ಕಾಗಿ ಮೊದಲನೇ ಅವಧಿಯಲ್ಲಿ ನಿಮಗೆ ಒಂದೇ ಒಂದು ಮೆಡಿಕಲ್ ಕಾಲೇಜನ್ನು
ಕಾಲೇಜನ್ನ, ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ತರಿಸಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ. ಎರಡನೇ ಅವಧಿಯಲ್ಲಾದರೂ ಕೂಡ ಈ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜನ್ನ ಬಡವರಿಗಾಗಿ, ಬಡವರ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕೆನ್ನುವ ಕಾರಣಕ್ಕಾಗಿ ಮೆಡಿಕಲ್ ಕಾಲೇಜನ್ನ ನೀವು ತರಬೇಕೆನ್ನುವಂಥದ್ದು ನಮ್ಮ ಒತ್ತಾಯ. ನೀವು ಮೆಡಿಕಲ್ ಕಾಲೇಜಿನ ಧಣಿಗಳ ಪರವಾಗಿ, ಮೆಡಿಕಲ್ ಕಾಲೇಜಿನ ಧಣಿಗಳಿಗಾಗಿ ನೀವು ಆರೋಗ್ಯ ಮಂತ್ರಿಯಾಗಿ ಇರಲಿಕ್ಕೆ ನಾವು ಬಯಸುವುದಿಲ್ಲ. ಈ ಜಿಲ್ಲೆಯ ಜನರ, ಈ ಜಿಲ್ಲೆಯ ಬಡವರಿಗಾಗಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕಾಗಿ, ಬಡವರ ಜೇಬನ್ನ ಕತ್ತರಿ ಹಾಕ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳನ್ನ ಅವರನ್ನ ನಿಯಂತ್ರಣ ಮಾಡಲಿಕ್ಕಾಗಿ, ಅವರ ಹದ್ದುಬತ್ತಿನಲ್ಲಿ ಇಡ್ಲಿಕ್ಕಾಗಿ ನೀವು ಆರೋಗ್ಯ ಮಂತ್ರಿಯಾಗಿ ಇರಬೇಕು ಅಂತ ಹೇಳ್ಕೊಂಡು ಈ ಒಂದು ಸಂದರ್ಭ ಇವತ್ತು ದೀರ್ಘ ಭಾಷಣ ಮಾಡಲಿಕ್ಕೆ ಸಂದರ್ಭ ಅಲ್ಲ. ಮಳೆಯ ಈ ಸಂದರ್ಭದಲ್ಲೂ ಕೂಡ ಡಿವೈಎಫ್ಐನ ಉಳ್ಳಾಲದ ಸಂಗಾತಿಗಳು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡದ್ದಕ್ಕಾಗಿ ನಾನು ನಮ್ಮ ಜಿಲ್ಲಾ ಸಮಿತಿ ಪರವಾಗಿ ಅಭಿನಂದನೆಯನ್ನ ಹೇಳ್ತಾ ಇನ್ನು ನನ್ನ ಮಾತಿಗೆ ನಾನು ವಿರಾಮ ಹಾಕ್ತೇನೆ. ಇನ್ಕಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್.